ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಆಗಸ್ಟ್ 15ರಂದು ದೊಡ್ಡಬಳ್ಳಾಪುರದಲ್ಲಿ ನಡೆಯಲಿರುವ ಒಂದು ದಿನದ ನಾದ ಧ್ಯಾನ ಯಜ್ಞ. ಹೂವಿನ ಹಡಗಲಿಯಲ್ಲಿ ಆಗಸ್ಟ್ 11ರಂದು ನಡೆಯಲಿರುವ ಮಹಾಕರುಣಾ ಸಸ್ಯಾಹಾರ ಜನಜಾಗೃತಿ ಜಾಥಾ. ಬೆಳಗಾವಿ ಜಿಲ್ಲೆಯಲ್ಲಿ ಆಗಸ್ಟ್ 4ರಂದು ನಡೆದ ಧ್ಯಾನ ತರಗತಿ. ದೇವನಹಳ್ಳಿ ತಾಲೂಕಿನಲ್ಲಿ ನಡೆದ 41 ದಿನಗಳ ಮನೆ ಮನೆಗೂ ಧ್ಯಾನ ಕಾರ್ಯಕ್ರಮ. ಪಿಎಸ್ಎಸ್ಎಂ ಮೈಸೂರು ವತಿಯಿಂದ ನಡೆಯುತ್ತಿರುವ 21 ದಿನಗಳ ಮನೆ ಮನೆ ಧ್ಯಾನ ಕಾರ್ಯಕ್ರಮ. ಸುಜಾತಾ ಬೋಸ್ ಕುಟುಂಬದವರು ವಿಶೇಷವಾಗಿ ಆಚರಿಸಿಕೊಂಡ ವಿವಾಹ ವಾರ್ಷಿಕೋತ್ಸವ. ಬೆಂಗಳೂರಿನಲ್ಲಿ ನೂತನವಾಗಿ ಉದ್ಘಾಟನೆಯಾಗಿರುವ ಪಿರಮಿಡ್ ಧ್ಯಾನ ಕೇರ್ ಸೆಂಟರ್ಗಳು. ಪಿರಮಿಡ್ ಮಾಸ್ಟರ್ಗಳ ಧ್ಯಾನಾನುಭವಗಳನ್ನು ರೆಕಾರ್ಡ್ ಮಾಡಲು ಮೀಸಲಾಗಿರುವ ಪಿಎಂಸಿ ಕನ್ನಡ ಚಾನೆಲ್. ಶಿಡ್ಲಘಟ್ಟದಲ್ಲಿ ಧ್ಯಾನ ಪ್ರಚಾರ ಮಾಡಿದ ಪಿರಮಿಡ್ ಮಾಸ್ಟರ್ ರಚಿತಾ ಕೀರ್ತಿ ಮತ್ತು ದಿವ್ಯಶ್ರೀ. ಈಗ ವಿವರಗಳ ಕಡೆಗೆ. ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿಯವರಿಂದ ದೊಡ್ಡಬಳ್ಳಾಪುರದಲ್ಲಿ ಒಂದು ದಿನದ ನಾದ ಧ್ಯಾನ ಯಜ್ಞ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ನೇತೃತ್ವದಲ್ಲಿ ಪಿರಮಿಡ್ ಕೋಚ್ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಆಗಸ್ಟ್ 15ರಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಾದ ಧ್ಯಾನ ಯಜ್ಞ ನಡೆಯಲಿದೆ. ದೊಡ್ಡಬಳ್ಳಾಪುರದಲ್ಲಿ ನಡೆಯುವ ಈ ಧ್ಯಾನ ಯಜ್ಞದಲ್ಲಿ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀ ನಾರಾಯಣ ಪಿರಮಿಡ್ ಧ್ಯಾನ ಮಂದಿರದ ಉದ್ಘಾಟನೆ ನಡೆಯಲಿದ್ದು 3 ಗಂಟೆಗಳ ಸಂಗೀತ ನಾದ ಧ್ಯಾನ ಕಾರ್ಯಕ್ರಮವನ್ನು ಮತ್ತು ಪುಸ್ತಕ ಬಿಡುಗಡೆ ಹಾಗೂ ಉಚಿತವಾಗಿ ಪುಸ್ತಕಗಳನ್ನು ಹಂಚಲಾಗುತ್ತದೆ. ಕಾರ್ಯಕ್ರಮದ ಪ್ರಸಾದ ವ್ಯವಸ್ಥೆಗೆ ಸಹಕರಿಸುವವರು, ಸೇವೆಯಲ್ಲಿ ಪಾಲ್ಗೊಳ್ಳುವವರು ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಆಗಸ್ಟ್ 11ರಂದು ಹೂವಿನ ಹಡಗಲಿಯಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ ಹಾಗೂ ಶ್ರೀಮತಿ ಸ್ವರ್ಣಮಾಲಾ ಪತ್ರಿಯವರ ಮಾರ್ಗದರ್ಶನದಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮತ್ತು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಎಲ್ಲ ಧ್ಯಾನ ಮಿತ್ರರ ಸಹಯೋಗ ಮತ್ತು ಸಹಕಾರದೊಂದಿಗೆ ಆಗಸ್ಟ್ 11ರಂದು ಮಲ್ಲಿಗೆ ನಾಡು ಹೂವಿನ ಹಡಗಲಿಯಲ್ಲಿ ಪ್ರಪ್ರಥಮ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 11 ಭಾನುವಾರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿರುವ ಈ ಜಾಥಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಖ್ಯ ದ್ವಾರದಿಂದ ಪ್ರಾರಂಭವಾಗಿ ಶಾಂತವೀರ ಮಹಾಸ್ವಾಮಿಗಳ ಸಮುದಾಯ ಭವನದ ಬಳಿ ಮುಕ್ತಾಯವಾಗಲಿದೆ. ಪಿಎಸ್ಎಸ್ಎಂ ಧ್ಯೇಯಗಳಲ್ಲಿ ಒಂದಾದ ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ಅಹಿಂಸಾ ಪರಮೋ ಧರ್ಮ ಎಂಬ ಸಂದೇಶವನ್ನು ಸಾರುವಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಸಹಕಾರವನ್ನು ಕೋರಲಾಗಿದೆ. ಇದರ ಅಂಗವಾಗಿ ನಿಮ್ಮ ಧ್ಯಾನಾನುಭವಗಳನ್ನು ದಾಖಲಿಸಲು ಪಿಎಂಸಿ ಕನ್ನಡ ವಾಹಿನಿಯು ಆಗಸ್ಟ್ 10ರಂದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಹೂವಿನ ಹಡಗಲಿ ಪಟ್ಟಣಕ್ಕೆ ಬರುತ್ತಿದೆ. ಇದಕ್ಕೆ ನಿಮ್ಮ ಧ್ಯಾನಾನುಭವಗಳನ್ನು ತಪ್ಪದೆ ರೆಕಾರ್ಡ್ ಮಾಡಲು ವಿನಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಆಗಸ್ಟ್ 4ರಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಧ್ಯಾನ ತರಗತಿಯನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಗಸ್ಟ್ 4ರಂದು ಆನಾಪಾನಸತಿ ಧ್ಯಾನ ತರಗತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಮಲ್ಲಿಕಾರ್ಜುನ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿನ ಪಾಲಕರ ದಿನಾಚರಣೆಯನ್ನು ಪಾಲಕರ ಸಭೆ ಕರೆಯುವುದರ ಮೂಲಕ ವಿಶಿಷ್ಟವಾದ ರೀತಿಯಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಆನಾಪಾನಸತಿ ಧ್ಯಾನದ ಮಾಹಿತಿ ನೀಡಲಾಯಿತು. ಪಾಲಕರು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಸುಮಾರು 300 ಜನ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ
ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅತಣಿ ಅವರು ಎಲ್ಲರಿಂದಲೂ ಸಾಮೂಹಿಕ ಧ್ಯಾನ ಮಾಡಿಸಿ ಆನಾಪಾನಸತಿ ಧ್ಯಾನದ ವಿಸ್ತರಣೆ ಮಾಡಿದರು. ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ಮಂಜುನಾಥ್ ಅವರು ಧ್ಯಾನವನ್ನು ನಮ್ಮ ಶಾಲೆಯಲ್ಲಿ ಪ್ರತಿದಿನ ಮಾಡಿಸುತ್ತಿದ್ದೇವೆ ಎನ್ನುವ ಮಾತನ್ನು ಹೇಳುತ್ತಾ ಸಕಾರಾತ್ಮಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮಿಗಳು ಧ್ಯಾನದ ಲಾಭಗಳನ್ನು ವಿವರಿಸುತ್ತಾ ಧ್ಯಾನ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ಎಂದು ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ವಿಶಾಲಾಕ್ಷಿ ಅತನಿ, ರವಿಕಾಂತ್ ಮತ್ತು ಮೀನಾಕ್ಷಿ ಉಪಸ್ಥಿತರಿದ್ದರು. ಹಾಗೆ ಕಾರ್ಯಕ್ರಮದ ಮುಕ್ತಾಯದ ಸಂದರ್ಭದಲ್ಲಿ ಪಿಎಂಸಿ ಕನ್ನಡ ವಾಹಿನಿಯ ಕುರಿತು ವಿಶೇಷ ಮಾಹಿತಿ ನೀಡುವುದರೊಂದಿಗೆ 200 ಜನ ಪಾಲಕರು ಆಸಕ್ತಿ ವಹಿಸಿದ್ದಕ್ಕೆ ಪಿಎಂಸಿ ಕನ್ನಡ ವಾಹಿನಿಗೆ ಏಕಕಾಲದಲ್ಲಿ ಚಂದಾದಾರರನ್ನಾಗಿ ಮಾಡಿಕೊಂಡಿದ್ದು ವಿಶೇಷ ಸಂಗತಿಯಾಗಿದೆ. ದೇವನಹಳ್ಳಿ ತಾಲೂಕಿನಲ್ಲಿ ಆಗಸ್ಟ್ 1ರಂದು 41 ದಿನಗಳ ಮನೆ ಮನೆಗೂ ಧ್ಯಾನ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಅಖಂಡ ಕರ್ನಾಟಕ ಪಿರಮಿಡ್ ಧ್ಯಾನ ಕೇಂದ್ರದ ನಿರ್ವಾಹಕರಾದ ಪಿರಮಿಡ್ ಮಾಸ್ಟರ್ಸ್ ಮುತ್ತುರಾಜ್ ಕಲಬುರ್ಗಿ ಮತ್ತು ಶ್ರೀಮತಿ ಆರತಿ ಮುತ್ತುರಾಜ್ ಅವರು 41 ದಿನಗಳ ಮನೆ ಮನೆಗೂ ಧ್ಯಾನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಂಡಲ ಧ್ಯಾನವನ್ನು ಪ್ರಾರಂಭ ಮಾಡಲಾಗಿತ್ತು. ಇದೇ ನಿಟ್ಟಿನಲ್ಲಿ ಪ್ರತಿದಿನ ಪಿರಮಿಡ್ ಮಾಸ್ಟರ್ಗಳ ಮನೆಗಳಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಬರುತ್ತಿದ್ದು, ಪಿರಮಿಡ್ ಮಾಸ್ಟರ್ ಮುತ್ತುರಾಜ್ ಕಲಬುರ್ಗಿಯವರ ಮನೆಯಲ್ಲಿ 41 ದಿನಗಳ ಮಂಡಲ ಧ್ಯಾನ ಆಗಸ್ಟ್ 1ರಂದು ಮುಕ್ತಾಯಗೊಂಡಿದೆ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜೀವನಗರ ದೇವನಹಳ್ಳಿ ತಾಲೂಕಿನ ಮಕ್ಕಳಿಂದ ಕೃಷ್ಣ ಸಂಧಾನ ಪೌರಾಣಿಕ ನಾಟಕದ ರಂಗಗೀತೆಗಳ ಮನೋರಂಜನಾ ಕಾರ್ಯಕ್ರಮ ಮತ್ತು ಧ್ಯಾನ ಅನುಭವ ಹಂಚಿಕೆಯೊಂದಿಗೆ ಯಶಸ್ವಿಗೊಂಡಿದೆ. 21 ದಿನಗಳ ಮನೆ ಮನೆ ಧ್ಯಾನ ಕಾರ್ಯಕ್ರಮ ಮೈಸೂರಿನ PSSM ನೇತೃತ್ವದಲ್ಲಿ ನಡೆಯುತ್ತಿದೆ. ಮೈಸೂರಿನ PSSM ವತಿಯಿಂದ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪತ್ರಿಜಿಯವರ ಚೈತನ್ಯ ಕಾಂತಿಯು ಮೈಸೂರಿನ ಪ್ರತಿಯೊಂದು ಮನೆಯಲ್ಲಿಯೂ ಧ್ಯಾನದ ಜ್ಯೋತಿಯನ್ನು ಬೆಳಗಬೇಕು ಎನ್ನುವ ಒಂದು ಸಂಕಲ್ಪದೊಂದಿಗೆ ಮೈಸೂರಿನಲ್ಲಿ ಪ್ರತಿನಿತ್ಯ ಸಂಜೆ ಮನೆ ಮನೆ ಧ್ಯಾನ ಎನ್ನುವ ಅದ್ಭುತವಾದ 21 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಈಗ 16 ದಿನಗಳ ಮನೆ ಮನೆ ಧ್ಯಾನ ಅದ್ಭುತವಾಗಿ ಸಾಗುತ್ತಾ ಧ್ಯಾನ ಮಿತ್ರರಿಗೆ ಧ್ಯಾನ ಮತ್ತು ಜ್ಞಾನದ ಆಶಾಕಿರಣದಂತೆ ಅದ್ಭುತವಾದ ಶಕ್ತಿಯನ್ನು ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಈ ಅದ್ಭುತ ಅವಕಾಶವನ್ನು ಮೈಸೂರಿನ ಎಲ್ಲ ಧ್ಯಾನ ಮಿತ್ರರು ವಿನಿಯೋಗಿಸಿಕೊಳ್ಳಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುಜಾತಾ ಬೋಸ್ ಅವರ ಕುಟುಂಬ ವಿವಾಹ ವಾರ್ಷಿಕೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿದ್ದಾರೆ. ಪಿರಮಿಡ್ ಮಾಸ್ಟರ್ ಸುಜಾತಾ ಬೋಸ್ ಅವರು ಎಲ್ಲ ಪಿರಮಿಡ್ ಮಾಸ್ಟರ್ಗಳನ್ನು ಆಹ್ವಾನಿಸಿ ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಧ್ಯಾನ ಮಾಡುವುದರ ಮೂಲಕ ಅನುಭವ ಹಂಚಿಕೊಂಡು ಧ್ಯಾನದ ಬೋಧನೆಗಳನ್ನು ತಿಳಿಸುತ್ತಾ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿಕೊಂಡಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಏರಿಯಾ ಮೆಡೋಸ್ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಸಂತಸದಿಂದ ಆಚರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ಚಂದ್ರಮೋಹನ್, ಶ್ರೀಮತಿ ಶಾಲಿನಿ, ಬ್ರಹ್ಮಶ್ರೀ ಪ್ರೇಮ್ನಾಥ್ ಮತ್ತು ಇತರರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಹೊಸಬರಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿರುವುದು ಹರ್ಷದ ವಿಷಯವಾಗಿದೆ. ಬೆಂಗಳೂರಿನ ವಿವಿಧೆಡೆ ನೂತನವಾಗಿ ಪಿರಮಿಡ್ ಧ್ಯಾನ ಕೇರ್ ಸೆಂಟರ್ಗಳನ್ನು ಉದ್ಘಾಟನೆ ಮಾಡಲಾಯಿತು. ಪಿಎಂಸಿ ಕನ್ನಡ ಚಾನೆಲ್ ಸಹಯೋಗದೊಂದಿಗೆ ಮತ್ತು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸಂಕಲ್ಪದೊಂದಿಗೆ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ಪಿರಮಿಡ್ ಮಾಸ್ಟರ್ಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಂಬುದು ಸಂತಸದ ಸಮಾಚಾರ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಶ್ರೀಮತಿ ಶಿಲ್ಪಾರವರ ಮನೆಯಲ್ಲಿ ಬೆಳಗ್ಗೆ 10:30ರಿಂದ 1 ಗಂಟೆಯವರೆಗೆ ಶಿರಡಿ ಸಾಯಿಬಾಬಾ ಪಿರಮಿಡ್ ಧ್ಯಾನ ಕೇರ್ ಸೆಂಟರ್ ಅನ್ನು ಉದ್ಘಾಟಿಸಲಾಯಿತು. ನಂತರ ಸಂಜೆ 5 ಗಂಟೆಗೆ ಭುವನೇಶ್ವರಿ ನಗರದ ಹೆಬ್ಬಾಳ ಕೆಂಪಾಪುರದಲ್ಲಿ ಭಾಗ್ಯಲಕ್ಷ್ಮಿ ಧ್ಯಾನ ಕೇರ್ ಸೆಂಟರ್ ಅನ್ನು ಪ್ರಾರಂಭಿಸಲಾಯಿತು ಮತ್ತು ರಾಚೇನಹಳ್ಳಿ ವೃತ್ತದಲ್ಲಿ ಪುರುಷೋತ್ತಮ ಮತ್ತು ದೀಪಾರವರು ನೂತನವಾಗಿ ಪ್ರಾರಂಭಿಸಿದ ಸಾವಯವ ಪಿರಮಿಡ್ ಕೇರ್ ಸೆಂಟರ್ ಅನ್ನು ಪ್ರಾರಂಭಿಸಿದರು.
ಒಟ್ಟಾರೆಯಾಗಿ ಈ ಎಲ್ಲ ಪಿರಮಿಡ್ ಧ್ಯಾನ ಕೇರ್ ಸೆಂಟರ್ಗಳನ್ನು ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಪ್ರತಿಯೊಂದು ಏರಿಯಾಗಳಲ್ಲೂ ಆರೋಗ್ಯಕ್ಕಾಗಿ, ನೆಮ್ಮದಿಗಾಗಿ ಮತ್ತು ಮನಃಶಾಂತಿಗಾಗಿ ಪಿರಮಿಡ್ ಧ್ಯಾನ ಕೇರ್ ಸೆಂಟರ್ಗಳನ್ನು ನಿರ್ಮಾಣ ಮಾಡುವುದು ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ಸಾವಯವ ಪಿರಮಿಡ್ ಕೇರ್ ಸೆಂಟರ್ ಅನ್ನು ಉದ್ದೇಶಿಸಿ ಆಹಾರ ಸೇವನೆ ಮಾಡಲು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಂತರ ಸಾಮೂಹಿಕ ಸಂಗೀತ ಧ್ಯಾನ ಮಾಡಿಸಲಾಯಿತು. ಪಿರಮಿಡ್ ಮಾಸ್ಟರ್ಗಳ ಧ್ಯಾನದ ಅನುಭವಗಳನ್ನು ದಾಖಲಿಸಲು ಪಿಎಂಸಿ ಕನ್ನಡ ಚಾನೆಲ್ ಆಗಸ್ಟ್ 9ರಂದು ಹಗರಿ ಬೊಮ್ಮನಹಳ್ಳಿಗೆ ತೆರಳಿತ್ತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸತ್ಸಂಕಲ್ಪದಂತೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಧ್ಯಾನ ಅನುಭವಗಳನ್ನು ಹಂಚಿಕೊಳ್ಳಬೇಕು ಮತ್ತು ಅನುಭವವೇ ಜ್ಞಾನ ಎಂದು ಹೇಳಿದ್ದಾರೆ. ಇದೇ ನಿಟ್ಟಿನಲ್ಲಿ ಪಿರಮಿಡ್ ಮಾಸ್ಟರ್ಗಳು ತಮ್ಮ ತಮ್ಮ ಧ್ಯಾನ ಅನುಭವಗಳನ್ನು ಪಿಎಂಸಿ ಕನ್ನಡ ಚಾನೆಲ್ ಮುಖಾಂತರ ಹಂಚಿಕೊಳ್ಳಲಾಗಿದೆ. ಧ್ಯಾನ ಅನುಭವಗಳು ಮತ್ತೊಬ್ಬರಿಗೆ ಸ್ಫೂರ್ತಿ ಮತ್ತು ಸಕಲ ಜ್ಞಾನವನ್ನು ಕೊಡುತ್ತದೆ. ಆದ ಕಾರಣ ಆಗಸ್ಟ್ 9ರಂದು ಹಗರಿ ಬೊಮ್ಮನಹಳ್ಳಿಯಲ್ಲಿ ಪಿರಮಿಡ್ ಮಾಸ್ಟರ್ಗಳ ಧ್ಯಾನಾನುಭವಗಳನ್ನು ರೆಕಾರ್ಡ್ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಪಿಎಂಸಿ ಕನ್ನಡ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಪಿರಮಿಡ್ ಮಾಸ್ಟರ್ಸ್ ರಚಿತಾ ಕೀರ್ತಿ ಮತ್ತು ದಿವ್ಯಶ್ರೀ ಅವರು ಶಿಡ್ಲಘಟ್ಟದ ಕೆಲವು ಶಾಲೆಗಳಲ್ಲಿ ಆನಾಪಾನಸತಿ ಧ್ಯಾನದ ಬಗ್ಗೆ ಪ್ರಚಾರ ಮಾಡಿದ್ದಾರೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಸಂಕಲ್ಪದಂತೆ ಇಡೀ ವಿಶ್ವವೇ ಧ್ಯಾನ ಜಗತ್ತಾಗಬೇಕೆಂಬ ಹೆಬ್ಬಯಕೆಯಿಂದ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ರಚಿತಾ ಕೀರ್ತಿ ಮತ್ತು ದಿವ್ಯಶ್ರೀ ಅವರು ಶಿಡ್ಲಘಟ್ಟದಲ್ಲಿರುವ ಶಾಲೆಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನದ ಮಹತ್ವವನ್ನು ಮತ್ತು ಅರಿವನ್ನು ಮೂಡಿಸಿದ್ದಾರೆ. ವಿದ್ಯಾರ್ಥಿಗಳು ಧ್ಯಾನ ಮಾಡುವುದರಿಂದ ಏಕಾಗ್ರತೆ, ಜ್ಞಾಪಕ ಶಕ್ತಿ ಮತ್ತು ಸಕಾರಾತ್ಮಕ ಆಲೋಚನೆದೆಡೆಗೆ ಹೋಗಲು ಧ್ಯಾನವು ಅತ್ಯಂತ ಸಹಾಯಕಾರಿಯಾಗಿದೆ. ಧ್ಯಾನವನ್ನು ಪ್ರತಿದಿನ ಮಕ್ಕಳು ಅಭ್ಯಾಸ ಮಾಡುವುದರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು, ಆನಂದ ಮತ್ತು ಯಶಸ್ಸು ನಿಮ್ಮದಾಗುವುದೆಂದು ತಿಳಿ ಹೇಳಿದ್ದಾರೆ. ಆಗಸ್ಟ್ 20ರಿಂದ ಪ್ರಾರಂಭವಾದ ಈ ಧ್ಯಾನ ಪ್ರಚಾರವು ಹೊಸೂರಿನಲ್ಲಿರುವ ಗೀತ ಮಂದಿರಂ, ಶಿಡ್ಲಘಟ್ಟದಲ್ಲಿರುವ ಸರಸ್ವತಿ ಕಾನ್ವೆಂಟ್, ಭೈರವೇಶ್ವರ ವಿದ್ಯಾನಿಕೇತನ್ ಕೈವಾರ ಮತ್ತು ಕ್ರಿಸೆಂಟ್ ಸ್ಕೂಲ್ ಶಿಡ್ಲಘಟ್ಟ, ನಂದಿನಿ ಸ್ಕೂಲ್ ವಿಜಯಪುರ ದೇವನಹಳ್ಳಿ ತಾಲೂಕಿನಲ್ಲಿ ಹೀಗೆ ಹಲವಾರು ಶಾಲೆಗಳಲ್ಲಿ ಎಲ್ಲ ವಯಸ್ಕರ ವಿದ್ಯಾರ್ಥಿಗಳಿಗೆ ಧ್ಯಾನ ಪ್ರಚಾರವನ್ನು ಪಿರಮಿಡ್ ಮಾಸ್ಟರ್ ರಚಿತಾ ಕೀರ್ತಿ, ದಿವ್ಯಶ್ರೀ ಮತ್ತು ಮುತ್ತುರಾಜ್ ಕಲಬುರ್ಗಿ ಅವರು ನಡೆಸಿಕೊಟ್ಟಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.